ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋ ನಾನು ಯಾಕೆ ಮಾಡಕತ್ತೀನಪ್ಪ ಅಂತಂದ್ರೆ, ನಾನು ಒಂದು ವಿವೋ V9 ಫೋನನ್ನು ಅನ್ಲಾಕ್ ಮಾಡಕತ್ತಿದ್ದೆ ಮಿರಾಕಲ್ ಕ್ರ್ಯಾಕ್ 2.82 ಇಂದ. ಸೊ ಅದ್ರೊಳಗೆ ನನಗೆ ಸ್ಟಾರ್ಟ್ ಬಟನ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ನಾನು ನಿಮ್ಗೆ ಮಿರಾಕಲ್ ಕ್ರ್ಯಾಕ್ ಸಾಫ್ಟ್ವೇರನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಅದ್ರೊಳಗೆ ಸ್ಟಾರ್ಟ್ ಬಟನ್ ಆಟೋಮೆಟಿಕ್ ನಾವು ಪ್ರೆಸ್ ಮಾಡ್ದೇ ಅಲ್ಲಿ ಸ್ಟಾರ್ಟ್ ಬಟನ್ ಓಕೆ ಆಗಿತ್ತು. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಪ್ರಾಬ್ಲಮ್ ಏನೈತೆ ಅಂತ ಹೇಳಿಕ್ಕಿಂತ. ಮಿರಾಕಲ್ ಕ್ರ್ಯಾಕ್ 2.82 ಇದು. ಸೊ ಇದರೊಳಗಡೆ ನಾವು ವಿವೋ V9 ಫೋನನ್ನು ಅನ್ಲಾಕ್ ಮಾಡ್ಬೋದು. ಸೊ ಅನ್ಲಾಕ್ ಮಾಡ್ಬೇಕಂತ ನಾನು ಮಿರಾಕಲ್ ಕ್ರ್ಯಾಕನ್ನು ಓಪನ್ ಮಾಡಿದೆ. ಸೊ ಅಲ್ಲಿ ಸ್ಟಾರ್ಟ್ ಬಟನ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ನೋಡಿರಿ ನಾನು ಓಪನ್ ಮಾಡಿದ್ದೀನಿ ಮಿರಾಕಲ್ ಕ್ರ್ಯಾಕ್ ಟೂಲನ್ನು. ಸೊ ಓಪನ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ನೋಡಿರಿ ಇವಾಗ ಓಪನ್ ಮಾಡಿದೆ ನಾನು. ಕೆಳಗಡೆ ಸ್ಟಾರ್ಟ್ ಬಟನ್ ಐತೆ ನೋಡಿರಿ, ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಪ್ರೆಸ್ ಆಗಿರ್ತೈತೆ, ಸರಿನಾ. ಸೊ ಈ ರೀತಿ ಯಾಕಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿರಿ. ಸ್ಟಾಪ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರು ಕೂಡ ಅದು ಸ್ಟಾರ್ಟ್ ಬಟನ್ ಬರಾಗತ್ತಿಲ್ಲ, ಆಟೋಮೆಟಿಕ್ ಓಕೆ ಆಗಿದೆ ಅಂತ ಹೇಳಿ ತೋರಿಸಾಗುತ್ತೆ, ಸರಿನಾ. ಸೊ ಇದನ್ನು ಎಷ್ಟು ಬಾರಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರು ಸೇಮ್ ಎರರ್ ಬರಾಗ್ತಿತ್ತು. ಸೊ ಈ ಒಂದು ಎರರನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೇಕಂತ ನಮಗೆ ತೋರಿಸ್ತೀನಿ. ಸೊ ಮೊಟ್ಟ ಮೊದಲು ನಾವು ಟೂಲನ್ನು ಕ್ಲೋಸ್ ಮಾಡ್ಬೇಕು, ಸರಿನಾ. ಸೊ ಕ್ಲೋಸ್ ಮಾಡಿ ಇದು ಯಾಕೆ ಬರ್ತದೆ ಅಂತ ಹೇಳ್ತೀನಿ. ಸೊ ನೀವು ಯಾವಾಗಲೇ ಮಿರಾಕಲ್ ಕ್ರ್ಯಾಕ್ 2.82 ಓಪನ್ ಮಾಡಿರಿ, ಯಾವುದೇ ವರ್ಜಿನ್ ಆಗಲಿ ಮಿರಾಕಲ್ ಕ್ರ್ಯಾಕ್ದು ಓಪನ್ ಮಾಡೋಕ್ಕಾರೆ ನಿಮ್ಮ ಹತ್ರ ಏನು ಡೇಟ್ ಆ್ಯಂಡ್ ಟೈಮ್ ಐತಿ ಅದು ಸರಿಯಾಗಿರ್ಬೇಕು, ಸರಿನಾ. ಇವಾಗ ನೋಡಿರಿ 6/13/2023 ಐತಿ, ಸರಿನಾ. ನಾನು ಏನು ಮಾಡ್ತೀನಿ, ಮಿರಾಕಲ್ ಕ್ರ್ಯಾಕ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಫೈಲ್ ಲೊಕೇಶನ್ ಅಂತ ಕ್ಲಿಕ್ ಮಾಡ್ತೀನಿ, ಸರಿನಾ. ಸೊ ಅದಾದಮೇಲೆ ಓಪನ್ ಫೈಲ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಇಲ್ಲೊಂದು ಹ್ಯಾಂಡಲ್ ಅಂತ ಹೇಳಿ ಒಂದು ಆಪ್ಷನ್ ಇರ್ತೈತಿ. ಸೊ ಆ ಹ್ಯಾಂಡಲನ್ನು ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಹ್ಯಾಂಡಲ್ ಅಂದ್ರೆ ಡೇಟ್ ಟೈಮ್ ಇರ್ತೈತಿ. ಸೊ ನಾನು ಡೇಟ್ ಟೈಮ್ ಸರಿಯಾಗಿ ಸೆಟ್ ಮಾಡಿದ್ದೀನಿ. ಅದಾದಮೇಲೆ ಇದರೊಳಗಡೆ ಹ್ಯಾಂಡಲ್ ಅಂತ ಇರುವಂಥದ್ದು ಒಂದು ಆಪ್ಷನ್ನ ಸರ್ಚ್ ಮಾಡಿದೆ. ಸೊ ಬಾಕ್ಸ್ ಆ್ಯಂಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ, ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ, ಸರಿನಾ. ಸೊ ನಿಮ್ಮ ಹತ್ರ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ನೋಡಿರಿ ಹ್ಯಾಂಡಲ್ ಅಂತ ಹೇಳಿ ಒಂದು ಆಪ್ಷನ್ ಐತೆ ನೋಡ್ಬೋದು. ಸೊ ಈ ಹ್ಯಾಂಡಲನ್ನು ಡಿಲೀಟ್ ಮಾಡಬೇಕಾಗುತ್ತೆ, ಸರಿನಾ. ಸೊ ನೋಡಿರಿ ಹ್ಯಾಂಡಲ್ ಅಂತ ಐತೆ ನೋಡಿರಿ ಮೇಲ್ಗಡೆ. ಸೊ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ವಾಯ್ಸ್ ಓವರ್ ನಾನು ಆಮೇಲೆ ಕೊಡತ್ತೀನಿ, ಯಾಕಪ್ಪ ಅಂತಂದ್ರೆ ಸೊ ಕಸ್ಟಮರ್ ಇದ್ದರು ಇಲ್ಲಿ ನೋಡಿರಿ ಹ್ಯಾಂಡಲ್ ಅಂತ ಇರಲ್ಲ. ಸೊ ಇದನ್ನು ಡಿಲೀಟ್ ಮಾಡಿರಿ. ಸೊ ಇದನ್ನು ಡಿಲೀಟ್ ಮಾಡಿದ ಕೂಡಲೇ ಇನ್ನೊಂದು ಹ್ಯಾಂಡಲ್ ಇರ್ತೈತೆ ನಿಮಗೆ, ಡೇಟಾ ಒಳಗಡೆ ಇರ್ತೈತೆ ಆ ಇನ್ನೊಂದು ಹ್ಯಾಂಡಲ್. ಸೊ ನೋಡಿರಿ ಈ ಡೇಟಾ ಅಂತ ಹೇಳಿ ಮೇಲೆ ಒಂದು ಆಪ್ಷನ್ ಐತೆ ನೋಡಿರಿ. ಸೊ ಮೊದಲು ಇದನ್ನು ರೀಸೈಕಲ್ ಕೂಡ ಡಿಲೀಟ್ ಮಾಡಿರಿ. ಸೊ ರೀಸೈಕಲ್ ಮೇಲೆ ಡಿಲೀಟ್ ಮಾಡಿದ ಕೂಡಲೇ ನಮಗೆ ಡೇಟಾ ಒಳಗಡೆ ಒಂದು ಆಪ್ಷನ್ ಇರ್ತೈತಿ ಹ್ಯಾಂಡಲ್ ಅಂತೇಳಿ, ಅದನ್ನು ಕೂಡ ಡಿಲೀಟ್ ಮಾಡಿರಿ. ಸೊ ಇಲ್ಲಪ್ಪ ಅಂದ್ರೂ ಕೂಡ ನಡೀತದೆ, ನಾನು ಒಂದ್ಸಲ ರನ್ ಮಾಡಿ ನೋಡ್ತೇನೆ ಅಂತ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿರಿ ನನಗೆ ಡೇಟ್ ಆ್ಯಂಡ್ ಟೈಮ್ ನೋಡಿರಿ ನೀವು 6/13/2023 ಐತೆ ನನ್ನ ಕಂಪ್ಯೂಟರ್ ಒಳಗಡೆ. ಸೊ ರನ್ ಕಮಾಂಡ್ ಒಳಗೆ ಬಂದು ಇಲ್ಲಿ ನೋಡಿರಿ ಕಮಾಂಡ್ ಒಳಗೆ REGEDIT ಅಂತ ಟೈಪ್ ಮಾಡಿ ಓಕೆ ಅಂತ ಕೊಡ್ರಿ, ಸರಿನಾ. REGEDIT ಓಕೆ ಅಂತ ಕೊಟ್ಕೊಳ್ಳಿ ನಿಮಗೊಂದು ಇಲ್ಲಿ ಬೇರೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ HEY ಕರೆಂಟ್ ಯೂಸರ್ ಅಂತ ಹೇಳಿ ಐತೆ ನೋಡಿರಿ, HEY ಕರೆಂಟ್ ಯೂಸರ್ ಸೆಕೆಂಡ್ ಆಪ್ಷನ್, ಸರಿನಾ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಡಬಲ್ ಕ್ಲಿಕ್ ಮಾಡಿದ್ರೆ ನಡೀತದೆ, ಇಲ್ಲ ಎರೋ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ನಡೀತದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಎರೋ ಮೇಲೆ ಬಂದು ಕ್ಲಿಕ್ ಮಾಡಿರಿ. ಸೊ ಈ ಎರೋ ಮೇಲೆ ಬಂದು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗಡೆ ಒಂದು ಬೇರೆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಾಫ್ಟ್ವೇರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಹ್ಯಾಂಡಲ್ ಅಂತ ಆಪ್ಷನ್ ಇರ್ತೈತೆ, ಸರಿನಾ. ಹ್ಯಾಂಡಲ್ ಅಂತ ಹೇಳಿ ಆಪ್ಷನ್ ಐತೆ ನೋಡಿರಿ, ಕೆಳಗಡೆ ಗೂಗಲ್ ಕೆಳಗಡೆ ಐತೆ ನೋಡಿರಿ. ಆ ಹ್ಯಾಂಡಲನ್ನು ಕೂಡ ನೀವು ಡಿಲೀಟ್ ಮಾಡ್ಬೇಕಾಗತ್ತೆ, ಸರಿನಾ. ಸೊ ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಹ್ಯಾಂಡಲ್ ಸೆಲೆಕ್ಟ್ ಮಾಡ್ಕೋರಿ, ಗೂಗಲ್ ಕೆಳಗಡೆ ಐತೆ ನೋಡಿರಿ. ಸೊ ನೀವು ಕೆಲವೊಂದು ಟೈಮ್ ಏನಾಗುತ್ತೆ ಇಲ್ಲಿ ಪೇಜ್ಗಳು ಏನಿರ್ತಾವೆ ಫೋಲ್ಡ್ರುಗಳು ಇವು ಜಾಸ್ತಿ ಬಂದಿರ್ತಾವೆ, ಸರಿನಾ. ಸೊ ಇಲ್ಲಿ ಐತೆ ನೋಡಿರಿ ಈ ಹ್ಯಾಂಡಲ್ ಏನಾಯ್ತಲ್ಲ ಇದನ್ನು ಡಿಲೀಟ್ ಮಾಡ್ಬೇಕಾಗತ್ತೆ, ಸರಿನಾ. ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿದ ಕೂಡಲೇ ಈ ಒಂದು ಪೇಜ್ನ ಕೆಲಸ ಮುಗೀತು. ಈ ಪೇಜನ್ನು ಕ್ಲೋಸ್ ಮಾಡಿರಿ, ಸರಿನಾ. ಸೊ ಪೇಜನ್ನು ಕ್ಲೋಸ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಮಿರಾಕಲನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿರಿ, ಅಥವಾ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿರಿ. ಸೊ ನೀವು ಯಾವ ರೀತಿ ಕ್ಲಿಕ್ ಮಾಡಿ ಓಪನ್ ಮಾಡ್ತೀರೋ ಸೊ ಅದೇ ರೀತಿ ಓಪನ್ ಮಾಡಿರಿ. ಸೊ ಇವಾಗ ನಾನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ಕೂಡಲೇ ನಾನು ಇವಾಗ ಸ್ಟಾರ್ಟ್ ಬಟನ್ ವರ್ಕ್ ಆಗುತ್ತೋ ಇಲ್ಲ ಅಂತ ನಿಮ್ಗೆ ತೋರಿಸ್ತೀನಿ, ಸರಿನಾ. ಸೊ ಆಟೋಮೆಟಿಕ್ಕಾಗಿ ಓಕೆ ಆಗಿರ್ತೈತೆ ನೀವು ಮಿರಾಕಲ್ ಓಪನ್ ಮಾಡಿದ ಕೂಡಲೇ. ಸೊ ಇವಾಗ ನನ್ನದು ಪ್ರಾಬ್ಲಮ್ ಫಿಕ್ಸ್ ಆಗಿರ್ತೈತೆ, ಸರಿನಾ. ಸೊ ಇವಾಗ ನಾನು ಈ ಒಂದು ವಿಡಿಯೋ ಮುಗಿದ ಕೂಡಲೇ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ವಿವೋ V9 ಫೋನನ್ನು ಮಿರಾಕಲ್ ಟೂಲಲ್ಲಿ ಯಾವ ರೀತಿ ಅನ್ಲಾಕ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಅಂತ. ಸೊ ಇದು ಜಸ್ಟ್ ಒಂದು ಸಿಂಪಲ್ ಆಗಿ ನಿಮಗೆ ಸ್ಟಾರ್ಟ್ ಬಟನ್ ವರ್ಕ್ ಆಗ್ತಿಲ್ಲಪ್ಪ ಅಂದ್ರೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ವಿವೋ V9 ಮಿರಾಕಲ್ ಕ್ರ್ಯಾಕ್ ಟೂಲ್ ಒಳಗಡೆ ಯಾವ ರೀತಿ ಅನ್ಲಾಕ್ ಮಾಡೋದು ಅಂತ ಹೇಳಿಂದ ತೋರಿಸ್ತೀನಿ ಅಂತ, ಸರಿನಾ. ಸೊ ನಾನು ಮಿರಾಕಲ್ ಓಪನ್ ಮಾಡಿದ್ದೀನಿ ನೋಡಿರಿ, ಓಪನ್ ಆಯಿತು. ಕೆಳಗಡೆ ಸ್ಟಾರ್ಟ್ ಬಟನ್ ಯಾವುದೇ ರೀತಿ ಓಕೆ ಆಗಿಲ್ಲ, ಸರಿನಾ. ನೋಡ್ಬೋದು ಆಟೋಮೆಟಿಕ್ಕಾಗಿ ಇವಾಗ ಮುಂಚೆ ಏನಾಗ್ತಿತ್ತು ಆಟೋಮೆಟಿಕ್ ಓಪನ್ ಆಗ್ತಿತ್ತು, ಇವಾಗ ಆಟೋಮೆಟಿಕ್ಕಾಗಿ ಓಪನ್ ಆಗಿಲ್ಲ, ಸರಿ. ಇವಾಗ ಸ್ಟಾರ್ಟ್ ಬಟನ್ ಓಕೆ ಆಗಿತ್ತು. ಓಕೆ ಕ್ಲಿಕ್ ಮಾಡಿ ಸ್ಟಾಪ್ ಬಟನ್ ಹೊಡೆದೀನಿ. ಸ್ಟಾಪ್ ಬಟನ್ ಹೊಡೆದುಕೊಳ್ಳಿ ನೋಡಿರಿ ಸ್ಟಾರ್ಟ್ ಬಟನ್ ಮತ್ತೆ ಬರ್ತದೆ ಇಲ್ಲಿ, ಸರಿನಾ. ನೋಡಿರಿ ಸ್ಟಾರ್ಟ್ ಬಟನ್ ಮತ್ತೆ ಬಂತು, ಸರಿನಾ. ಸೊ ಈ ರೀತಿ ಮಾಡಿ ನೀವು ಸ್ಟಾರ್ಟ್ ಬಟನ್ ವರ್ಕ್ ಆಗ್ತಿಲ್ಲ ಅಂದರೆ ಮಿರಾಕಲ್ ಕ್ರ್ಯಾಕ್ ಟೂಲ್ ಒಳಗೆ ಸೊ ಅದನ್ನು ಫಿಕ್ಸ್ ಮಾಡ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂಡು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.